ಪ್ರತಾಪ್ ಡೋನ್ ಪ್ರತಾಪೇ ವಿನ್ ಆಗ್ಬೇಕು ಅನಿಸ್ತದೆ. ನಮ್ಮ ಹಳ್ಳಿಕಾರರೇ ಬರಬೇಕು ಅಂತ ನಮ್ಮ ಇಷ್ಟ. ತಡಮಾಡ ಆಗೋಗ್ಬಿಡ್ತು ಪಾಪ, ಹಿಂಗೆ ಆಗ್ಬಿಟ್ರೆ ಪಾಪ ಅಂದ್ಬಿಟ್ಟು ಒಳ್ಳೆನೇ ಬಂದ್ಬಿಡ್ತು. ಮನೆಗೆ ಕುತ್ಕೊಂಡು ಎಲ್ಲರೂ ಅದನ್ನೇ ಚರ್ಚೆ ಮಾಡಿದ್ವಿ. ಸಿಂಪತಿ ಓಟ್ಸ್ ಬೀಳ್ತಾವೆ. ಸೊಸೆಗೆಲ್ಲ ಹೇಳ್ತೀರಿ, ಅವ್ರು 3 ಜನಗೂ ಓಟ್ ಹಾಕ್ರಿ ಅಂದ್ಬಿಟ್ಟು ಅವ್ರ ಸೊಸೆಗೂ ಎಲ್ಲ ಹೇಳಿದ್ದೀವಿ. ಅಯ್ಯೋ ನೋಡಬೇಕು ಅಂತ ಯಾವಾಗ ಸ್ಟಾರ್ಟ್ ಆಗ್ತದೆ, ಸಾಯಂಕಾಲ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ವಿ. ಸಂಗೀತ ಬಿಟ್ಟು ಇನ್ಯಾರಿದ್ರು ಓಕೆ ಮೇಡಮ್. ಸೊ ಇನ್ನು ಇವತ್ತು ಫಿನಾಲೆ ಇದೆ, ನೀವೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ? ನಾವೊಂದು 100% ಸಂಗೀತನೇ ಬರ್ತಾಳೆ ಅಂತ ಅಂದ್ಕೊಂಡಿದ್ವಿ. ನಮಗೂ ಸಂಗೀತನೇ 100% ಸಂಗೀತ. ನಾವು ಅವ್ರು ಬರ್ತಾರೆ ತುಂಬ ಸಂತೋಷವಾಗಿದ್ದೀವಿ. ನೋಡ್ತೀವಿ, ಒಂದು ದಿವಸ ತಪ್ಪಲ್ಲ, ಪೂರ್ತಿ ಕ್ಲೋಸ್ ಆಗೋ ತಕ್ಕನೂ ನಾವು ನೋಡ್ತೀವಿ. ಇವತ್ತು ಅದೇ ಸಾಯಂಕಾಲಕ್ಕೆ ನೋಡಿ ಇದು ಮಾಡ್ಕೊಳ್ಳೋಣ ಅಂತ ನಾವು ಎಲ್ಲರಿಗೂ ಇವ್ರ ಸೊಸೆಗೆಲ್ಲ ಹೇಳ್ತೀರಿ, ಅವ್ರು 3 ಜನಗೂ ಓಟ್ ಹಾಕ್ರಿ ಅಂದ್ಬಿಟ್ಟು ಅವ್ರ ಸೊಸೆಗೂ ಎಲ್ಲ ಹೇಳಿದ್ದೀವಿ. ನಾವು ಓಟ್ ಹಾಕ್ತೀವಿ. ಅದು ಮೊನ್ನೆ 2 ದಿವಸ ಹಾಕಿದೆ, ತಿರುಗಿ ನಮ್ಗೆ ಬರಲ್ಲಲ್ಲ, ಅವ್ರ ಸೊಸೆ ಇರಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಫ್ರೀ ಆಗಿದ್ದಾಗ ಅವ್ರ ಮನೆ ಹತ್ರ ಹೋಗಿ ಹಾಕ್ತೀವಿ. ಇವತ್ತು ಸಾಯಂಕಾಲನೂ ಹೋಗಿ ಹಾಕ್ತೀವಿ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ನಾನು ಒಂದು ಎಪಿಸೋಡ್ ಬಿಡಂಗೆ ಬಿಡ್ತಾ ಇದ್ದೆ. ಅಯ್ಯೋ ನೋಡಬೇಕು ಅಂತ ಯಾವಾಗ ಸ್ಟಾರ್ಟ್ ಆಗ್ತದೆ, ಸಾಯಂಕಾಲ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ವಿ. ನಮ್ಗೆ ತುಂಬ ಇಷ್ಟ, ನೋಡ್ತೀವಿ ಇವಾಗ ಮನೆಗೆ ಹೋಗಿ. ಸೊ ಮೊನ್ನೆ ಪ್ರತಾಪ್ ಅವರು ಮನೆಗೆ ಹೋಗೋ ಟೈಮಲ್ಲಿ ಎಲಿಮಿನೇಷನ್ ಕ್ಯಾನ್ಸಲ್ ಅಂತ ಹೇಳಿದ್ರು. ಸೊ ನಿಮಗೆ ಅವರು ಎಲಿಮಿನೇಷನ್ ಆಗೋ ಟೈಮಲ್ಲಿ ಕ್ಯಾನ್ಸಲ್ ಆಗಿದ್ದು ನಿಮಗೇನು ಅನಿಸ್ತು? ಅವ್ರು ಹೋಗ್ಬೇಕಿತ್ತು ಅನಿಸ್ತಾ, ಇರಬೇಕಿತ್ತು? ನಮಗೆ ಹೋಗ್ಬೇಕಿತ್ತು ಅನಿಸ್ತು. ಏಕೆಂದರೆ ಅವನಿದ್ರೆ ಸಂಗೀತಕ್ಕೆ ಏನಾನ ಎಫೆಕ್ಟ್ ಆಗುತ್ತೆ, ನಮಗೆ ಸಂಗೀತ ಗೆಲ್ಲಬೇಕಾಯ್ತು. ಅದಕ್ಕೆ ನಮಗೆ ಅದು ಸುಳ್ಳು ಅನ್ನಿಸ್ತು ಮೇಡಮ್ ಅವರೇ. ಅದು ಏನೋ ಟ್ರಿಕ್ಸ್ ಮಾಡ್ತಾ ಇದ್ದಾರೆ ಇವರು. ಮುಂದೆ ವಿನ್ನರ್ ಆಗೋದಂತೂ ಪಕ್ಕಾ ಗೊತ್ತಿತ್ತು. ಯಾಕೆ ಹಿಂಗೆ ಮಾಡ್ತಾವ್ರೆ ಅನ್ನೋದು ನಮಗೆ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಅವನು ಅಳೋದು ನೋಡಿ ನಮಗೆ ತುಂಬ ಅಳ ಬಂದ್ಬಿಡ್ತು. ಇವರು ಸಂಗೀತ ಅವರು ಪಾಪ ಎಷ್ಟು ಇದು ಮಾಡಿರೋ. ಅವ್ರು ಗೆಲ್ಲಬೇಕು ಹೊರ್ತು ಇವರು ಅಷ್ಟು ಇದಿಲ್ಲ. ಇವರು ಮಾತ್ರ ಪ್ರತಾಪ್ ಗೆಲ್ಲಬೇಕು. ಜಾಸ್ತಿ ತಡಮಾಡ ಆಗೋಗ್ಬಿಡ್ತು ಪಾಪ, ಹಿಂಗೆ ಆಗ್ಬಿಟ್ರೆ ಪಾಪ ಅಂದ್ಬಿಟ್ಟು. ಆಮೇಲೆ ತಿರ್ಗಿ ಇದಾಯ್ತಲ್ಲ, ಅವಾಗ ಸ್ವಲ್ಪ ಜಾಸ್ತಿ ಖುಷಿನೇ ಆಯಿತು ಅವರು ಬಂದಿದ್ದಕ್ಕೆ. ನಮ್ಗೆ ಖುಷಿ ಆಯಿತು. ಮ್ಯಾಮ್ ಇಲ್ಲ, ಅವ್ರು ಹೋಗ್ಬೇಕಿತ್ತು. ಏನಕ್ಕೆ ಸರ್? ಮ್ಯಾಮ್ ಅವ್ರು ಡೇ 1 ಏನು ಅಷ್ಟೊಂದೇನೋ ಟಾಸ್ಕ್ ಗೀಸ್ಕೋ ಅಂತ ಏನೋ ಮಾಡ್ಕೊಂಡು ಬಂದಿಲ್ಲ. ಬಟ್ ಕಾರ್ತಿಕ್ ನೋಡಿದ್ರೆ 1 ವಾರದಿಂದ 13ನೇ ವಾರದವರೆಗೂ ಅವ್ರು ಚೆನ್ನಾಗಿ ಮಾಡ್ಕೊಂಬಂದಾರೆ. 1 ವಾರ ಏನೋ ಡೌನ್ ಆಗಿದ್ರು, ಬಟ್ ಅವ್ರು ತಿರ್ಗಿ 14ನೇ ವಾರದಲ್ಲಿ 15ನೇ ವಾರದಲ್ಲಿ ಅವರು ತಿರ್ಗಿ ಟಾಸ್ಕ್ ಎಲ್ಲ ಗೆದ್ದು ಚೆನ್ನಾಗಿ ಆಡಿದ್ರು. ಸಖತ್ ಬೇಜಾರಾಗೋಯ್ತು ಮೇಡಮ್. ಒಳ್ಳೆನೇ ಬಂದ್ಬಿಡ್ತು. ಮನೆಗೆ ಕುತ್ಕೊಂಡು ಎಲ್ಲರೂ ಅದನ್ನೇ ಚರ್ಚೆ ಮಾಡಿದ್ದು. ಇದ್ರಾಗ ಫಿನಾಲಿ ಒಳಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡು, ಆದರೂ ಬರಲಿಲ್ಲ ಮೇಡಮ್. ನಾವು ಲೈವ್ ನೋಡಿದ್ವಿ, ಅಲ್ಲೇ ಗೊತ್ತಾಗಿತ್ತು ಈ ಎಪಿಸೋಡ್ ಮುಂಚೆನೇ. ಬಟ್ ಅವರು ಹೋಗಿದ್ರೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಆಗೋದು ಅನ್ಕೊಂತೀವಿ ಮೇಡಮ್. ಯಾಕಂದರೆ ಅವರಿಗೆ ಬೇರೆ ಸಿಂಪತಿ ಓಟ್ಸ್ ಮಾತ್ರ ಬೀಳ್ತವೆ. ಅವರು ಎಫರ್ಟ್ಗೆ ಯಾರು ಏನು ನೋಡಾಗ್ತಲ್ಲ, ಸಿಂಪತಿ ಓಟ್ಸ್ ಬೀಳ್ತವೆ. ಆದರೆ ಅವರು ಇಲ್ದಿದ್ರೆ ಇವ್ರಿಗೆ ಯಾರ್ಯಾರು ಕಾಂಪಿಟೇಷನ್ಗೆ ಈ ಸ್ವಲ್ಪ ಎಫರ್ಟ್ ಹಾಕೋರೋ ಅವ್ರಿಗೆ ಯೂಸ್ ಆಗೋದು. ತುಂಬ ಇಷ್ಟ. ಏನಕ್ಕೆ ಅಂದರೆ ಅದ್ರ ಸಂಗೀತ ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ದಾಳೆ, ಅದಕ್ಕೆ. ನಮಗೂ ಅಷ್ಟೇ, ಅವರೇ ಇಷ್ಟ. ಡೋನ್ ಪ್ರತಾಪ್ ಇಷ್ಟ. ಏನಕ್ಕೆ? ಚೆನ್ನಾಗಿ ಆಡ್ತಾರೆ ಪಾಪ. ತಾಯಿ ತಂದೆನೇ ಬಿಟ್ಟು ಹಳ್ಳಿ ಕಡೆಯಿಂದ ಹೋಗಿದ್ರು, ಅದಕ್ಕೆ ಪ್ರತಾಪ್ ಇಷ್ಟ. ಆಮೇಲೆ ಹಳ್ಳಿ ಕರಾವಳಿಯ ವರ್ತೂರು ಸಂತೋಷ್, ತುಕಾಲಿ ಸಂತೋಷ್, ಅವ್ರು 3 ಜನ ಬರಬೇಕು ಅಂತ ನಮ್ಗೆ ಇಷ್ಟ. ನನ್ನ ಫೇವ್ರೇಟ್ ಕಾರ್ತಿಕ್ ಅವ್ರು ಏನಕ್ಕೆ? ನಮ್ಮ ಡೇ 1 ಟಾಸ್ಕ್ ಆಗಲಿ ಏನೇ ಆಗಲಿ ಅವರು ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಂಗೆ ಅವ್ರು ತುಂಬ ಇಷ್ಟ. ಈಗ ವರ್ತೂರು ಸಂತೋಷ ಇಷ್ಟ ಆಗಬೇಕು. ನಮ್ಮ ಹಳ್ಳಿಕಾರರೇ ಬರಬೇಕು ಅಂತ ನಮ್ಮ ಇಷ್ಟ. ಬಿಗ್ ಬಾಸ್ ನಂಗೆ ತುಂಬ ಇಷ್ಟ. ಸುದೀಪ್ ಅಂದರೆ ಇನ್ನೂ ತುಂಬ ಇಷ್ಟ. ಇವಾಗವರೆಗೂ ಒಂದೇ ಎಪಿಸೋಡ್ ಬಿಟ್ಟಿಲ್ಲ, ನಮಗೆಲ್ಲ ನೋಡಿದ್ದೀವಿ. ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್? ಮೇಡಮ್ ಕಾರ್ತಿಕ್. ಏನಕ್ಕೆ ಸರ್? ಮೇಡಮ್ ಅವರು ಜೆಂಟ್ಮೆಂಟ್ ಆಗಲಿ, ಆಮೇಲೆ ಟಾಸ್ಕ್ ಆಗಲಿ ಇವತ್ತವರೆಗೂ ಯಾವುದನ್ನು ಇಟ್ಕೊಟ್ಟಿಲ್ಲ. ಸುದೀಪ್ ಅವರು ಇಟ್ಕೊಳ್ಳುವಂಥ 2 ಕೈಗಳು ಯಾರಿಬ್ರದ್ದಾಗಿರ್ಬೇಕು? ವಿನಯ್ ಸಂಗೀತ. ಪ್ರತಾಪು, ಸಂಗೀತು, ವಿನಯ್. ಕಾರ್ತಿಕ್ ಡೌಟು ನೋಡಬೇಕು. ವರ್ತೂರು ಸಂತೋಷು, ಇದು ಡೋನ್ ಪ್ರತಾಪ್. ಮೇಡಮ್ ನಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಮತ್ತು ಕಾರ್ತಿಕ್ ಅವರು. ನಮಗೆ ವರ್ತೂರು ಸಂತೋಷತೆ ಆಗಿರ್ಬೇಕು. ಇದು ಕಾರ್ತಿಕ್ ಅವರು, ವಿನಯ್ ಇದು. ಸಂಗೀತ ಬಿಟ್ಟು ಇನ್ಯಾರಿದ್ರು ಓಕೆ ಮೇಡಮ್. ನಾನು ಕಾರ್ತಿಕ್ ವಿನ್ ಆಗಬೇಕು, ಸಂಗೀತ ವಿನ್ ಆಗಬಾರ್ದು ಅಷ್ಟೇ. ಯಾರು ವಿನ್ ಆಗಬೇಕು? ಸಂಗೀತ. ಪ್ರತಾಪ್ ಡೋನ್ ಪ್ರತಾಪೇ ವಿನ್ ಆಗ್ಬೇಕು ಅನಿಸ್ತದೆ. ನನಗೆ ಕಾರ್ತಿಕ್ ವಿನ್ ಆಗಬೇಕು. ಇವಾಗ ಏನಿದ್ರು ಹಳ್ಳಿಕಾರ ಸಂತೋಷನೇ ಬರಬೇಕು ಅಂತ ನಮ್ಮ ಆಸೆ. ನನಗೆ ಕಾರ್ತಿಕ್ ಮೇಡಮ್.